ಅಂತಕ್ಕಂಥ ಸಂಸ್ಥೆಯಿಂದ ನನ್ನನ್ನು ಗುರುತಿಸಿ ಕಾನೂನು ಮತ್ತು ಸಮಾಜ ಸೇವೆಯ ಪ್ರಶಸ್ತಿ ನೀಡಿದ್ದಾರೆ. ಅದರಂತೆ ನಾನು 30ನೇ ನವೆಂಬರ್ 2025ರಂದು ಬೆಂಗಳೂರಿನಲ್ಲಿ ಈ ನಮ್ಮ ಈ ಬೆಂಗಳೂರಿನಲ್ಲಿ ಯಾವುದದು ಕನ್ನಡ ಸಾಹಿತ್ಯ ಭವನದಲ್ಲಿ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಲ್ಲದೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಮಾಡಿ ಸಾಕಷ್ಟು ರೀತಿಯಲ್ಲಿ ಗೌರವಿಸಿ ನನಗೆ ಕಾನೂನು ಹಾಗೂ ಸಮಾಜ ಸೇವೆಯ ಪ್ರಶಸ್ತಿ ನೀಡಿದ್ದಾರೆ. ಅದು ಅಲ್ಲದೆ ಈ ದಿನ ನನಗೆ ಜಿ ಟಿವಿಯವರಿಂದ ನನಗೆ ಫೋನ್ ಬಂತು ಮತ್ತು ವಿಷಯನೂ ಬಂತು. ನಿಮ್ಮನ್ನು ಕರ್ನಾಟಕ ರಾಜ್ಯದಿಂದ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ಸ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ತಾವು ಬರಬೇಕು. ಅದು ದಿನಾಂಕ 4ರಂದು ಸಾಯಂಕಾಲ 5 ಗಂಟೆಗಿದೆ, ಲಲಿತಾ ಅಶೋಕ್ ಹೋಟೆಲ್ನಲ್ಲಿದೆ. ಅವತ್ತು ಬಂದು ಈ ಒಂದು ನಾವು ಕೊಡಮಾಡಲ್ಪಟ್ಟಂಥ ಈ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ಸನ್ನು ತಾವು ಸ್ವೀಕಾರ ಮಾಡಬೇಕಂತ ಅವರು ಕೇಳಿಕೊಂಡಿದ್ದಾರೆ. ಅದೇ ಥರನಾಗಿ ಈ ಅವಾರ್ಡು ನಮಗೆ ಸಿಕ್ಕಿದ್ದಕ್ಕೆ ನಮ್ಮ ವಕೀಲ ಬಾಂಧವರೆಲ್ಲರಿಗೂ ಮತ್ತು ನಮ್ಮ ಗಂಗಾವತಿ ಎಲ್ಲ ನಾಗರಿಕರು ಮತ್ತು ಎಲ್ಲ ವರ್ಗದವರು, ಅದು ಅಲ್ಲದೆ ನಮ್ಮ ಗೆಳೆಯನಾಗಿರ್ತಕ್ಕಂಥ ಮತ್ತು ಆತ್ಮೀಯರಾಗಿರ್ತಕ್ಕಂಥ ಮುಸಾಲಿ ಮಲ್ಲಿಕಾರ್ಜುನ ಮಾಜಿ ಅಧ್ಯಕ್ಷರು ವಕೀಲರ ಸಂಘ, ಇವರು ಕೂಡ ಭಾಳ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ನನ್ನ ಜೊತೆಗೆ ಸಾಥಿಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ನಾವು ಜಿ ಅವಾರ್ಡ್ನವರು ಏನು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ವೀರ ಕನ್ನಡಿಗಂತ, ಅದೇ ತೆರನಾಗಿ ನಾನು ನಮ್ಮ ಕನ್ನಡ ನಾಡು ನುಡಿ ಜಳಕ್ಕೆ ಪ್ರಾತಿನಿಧ್ಯ ಕೊಟ್ಟು, ಅದು ಅಲ್ಲದೆ ನಮ್ಮ ಗಂಗಾವತಿ ನಗರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಇದಕ್ಕೆ ಶ್ರಮ ಪಡುತ್ತೇನೆ ಮತ್ತು ಎಲ್ಲರ ನಾಗರಿಕರ ಒಂದು ಆಗುಹೋಗುಗಳನ್ನು ನೋಡಿ ಅದನ್ನು ನಿವಾರಿಸಿಕೊಳ್ಳಲು ಪ್ರಯತ್ನ ಸಹಿತ ಮಾಡ್ತೀನಿ ಅಂತ ಈ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗಂಗಾವತಿ ವಕೀಲ ಸಂಘದ ಸೀನಿಯರ್ ಆದಂತಹ ಶ್ರೀ ಎಸ್ ಪಟೇಲ್ ಸಾಹೇಬರಿಗೆ ಅವರ ಸೇವೆಯನ್ನು ಗುರುತಿಸಿ ಅವರು ನಮ್ಮ ಕಾನೂನಿನ ಸೇವೆಯಲ್ಲಿ ಜನಸಾಮಾನ್ಯರಿಗೆ ಸಾಕಷ್ಟು ಅನುಕೂಲವಾದಂತೆ ಸೇವೆ ಒದಗಿಸಿದ್ದಾರೆ. ಹೀಗಾಗಿ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಮತ್ತು ಕೆಲವೊಂದು ಅನ್ನದಾಸೋಹಗಳನ್ನೆಲ್ಲ ಸಂಘ ಸಂಸ್ಥೆಗಳಲ್ಲೆಲ್ಲ ಭಾಳಷ್ಟು ಗುರುತಿಸಿ ದೇಣಿಗೆ ಕೊಟ್ಟು ಭಾಳಷ್ಟು ಗುರುತಿಸಿದ್ದಾರೆ. ಹೀಗಾಗಿ ಅವರ ಒಂದು ವ್ಯಕ್ತಿತ್ವವನ್ನು ಪರಿಗಣಿಸಿ ಈಗಾಗಲೇ ಬೆಳಕು ಸಂಸ್ಥೆಯಿಂದ ಒಂದು ಪ್ರಶಸ್ತಿ ಕೊಟ್ಟಿದೆ. ಆನಂತರ ನೆಕ್ಸ್ಟ್ ಇತ್ತೀಚೆಗಾಗಿ ಇವರನ್ನು ಮತ್ತೆ ಗುರುತಿಸಿ ಈ ಜಿ ಕನ್ನಡ ಇದೆಲ್ಲ ಅವರಿಗೆ 2025ರಲ್ಲಿ ಒಂದು ವೀರ ಕನ್ನಡ ಪ್ರಶಸ್ತಿ ಕೊಡಬೇಕು ಅಂತಂದು ಘೋಷಿಸಿದ್ದಾರೆ. ಎಲ್ಲ ನಮ್ಮ ಗಂಗಾವತಿ ವಕೀಲ ಸಂಘದವರಿಗೂ ಮತ್ತು ನಮ್ಮ ಎಲ್ಲ ಗಂಗಾವತಿ ಜನತೆಗೆ ಒಂದು ಹೆಮ್ಮೆಯ ವಿಷಯ. ಈಗ ಅದಕ್ಕೆ ನಮಗೆ ತುಂಬ ಆದ್ದರಿಂದ ನಮ್ಮ ವಕೀಲ ಸಂಘದ ವತಿಯಿಂದ ಮತ್ತು ನಮ್ಮ ಗಂಗಾವತಿ ನನ್ನ ಆತ್ಮೀಯ ಭಾಗ ವತಿಯಿಂದ ಅವರಿಗೆ ಶುಭಾಶಯಗಳು. ದಿನಾಂಕ 4/12/2025ರಂದು ಕೊಡಲ್ಪಡುವ ನಮ್ಮ ವಕೀಲರ ಸಂಘದ ಹಿರಿಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಸೋಮನಾಥ್ ಪಟ್ಟಣ ಶೆಟ್ಟಿ ವಕೀಲರಿಗೆ ಜಿ ಕನ್ನಡ ನ್ಯೂಸ್ ವತಿಯಿಂದ 2025 ಅವಾರ್ಡು ವೀರ ಕನ್ನಡಿಗ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ತಗೊಳ್ಳಿ, ಆ ಪ್ರಶಸ್ತಿಯಿಂದ ಅವರು ಇನ್ನೂ ಉತ್ಸುಕರಾಗಿ ನಮ್ಮ ಗಂಗಾವತಿ ಭಾಗಕ್ಕಲ್ಲದೇ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಹೆಸರನ್ನು ಮಾಡಲಿ ಮತ್ತು ಅವರ ಒಂದು ಸೇವೆ, ಸಮಾಜ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 4/12/2025ರಂದು ಹೋಟೆಲ್ ಅಶೋಕ ಹೋಟೆಲ್ನಲ್ಲಿ ಬೆಂಗಳೂರಿನಲ್ಲಿ ಜರುಗುತ್ತಿದ್ದು, ಅದರಲ್ಲಿ ಪ್ರತಿಭಾವಂತ ಉಪಸ್ಥಿತಿಯಲ್ಲಿದ್ದು ಅವರು ಕೂಡ ಅವರ ಮುಂದೆಯೇ ಇವರು ಒಂದು ಪ್ರಶಸ್ತಿ ಪಡೆಯೋದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಒಂದು ವಕೀಲರ ಸಂಘಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಅನ್ಕೋಬೋದು. ಆಮೇಲೆ ನಮ್ಮ ಈ ಒಂದು ಜಿ ಕನ್ನಡ ಇದರಿಂದ ರಾಜ್ಯದಲ್ಲಿ
ಕೇವಲ 25 ಮಂದಿಗೆ ಮಾತ್ರ ಈ ಒಂದು ಅವಾರ್ಡನ್ನು ಕೊಡ್ತಿದ್ದಾರೆ. ಆ ಒಂದು 25 ಮಂದಿ ಅವಾರ್ಡ್ನಲ್ಲಿ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದ ನಮ್ಮ ಸಮಾಜ ಸೇವೆಯ ಕಣ್ಮಣಿ ಅಂತ ಹೇಳ್ಬೋದು. ಇಂಥವರಿಗೆ ಈ ಒಂದು ಜಿ ಕನ್ನಡ ನ್ಯೂಸ್ ಅವಾರ್ಡ್ ಕೊಟ್ಟಿದ್ದು ನಮಗೆಲ್ಲರಿಗೆ ಸಂತೋಷದ ವಿಷಯ. ಮತ್ತು ನಮ್ಮ ವಕೀಲರೆಲ್ಲ ಉತ್ಸುಕರಾಗಿದ್ದಾರೆ. ವಕೀಲರು ಎಲ್ಲರೂ ಇದರಿಂದ ಅವ್ರು ಇನ್ನೂ ಒಂದು ಹೆಚ್ಚಿನ ಒಂದು ಶಕ್ತಿ ಕೊಡಲಿ, ದಾನ ಧರ್ಮ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡ್ತೀನಿ. ಪ್ರಶಸ್ತಿ ವಿಷಯ ಕೇಳ್ಪಟ್ವಿ. ಅವರಿಗೆ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಏಕೈಕ ವ್ಯಕ್ತಿಯಾಗಿ ಮಾನ್ಯ ಪಾಟೀಲ್ ಶೆಟ್ಟಿ ಸಾಹೇಬ್ರನ್ನ ಆಯ್ಕೆ ಮಾಡೋದಕ್ಕೆ ನಾವೆಲ್ಲರೂ ವಕೀಲರು ಹರ್ಷ ವ್ಯಕ್ತಪಡಿಸ್ತೀವಿ. ಅವ್ರಿಗೆ ಮುಂದಿನ ದಿನ ಒಳ್ಳೆಯದಾಗಲಿ ಅಂತ ನಾವು